ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನೊಂದು ಹೇರ್ ಸಿರಮ್ನ ಮಾಡ್ತಾ ಇದ್ದೀನಿ. ಇಟ್ಸ್ ವೆರಿ ಸಿಂಪಲ್ ಮತ್ತು ಈಸಿಯಾಗಿ ಮಾಡ್ಬೋದು, 2 ನಿಮಿಷದಲ್ಲಿ ಮಾಡ್ಬೋದು ಅದಂಥ ಹೇರ್ ಸಿರಮ್. ಇಟ್ಸ್ ವೆರಿ ಯೂಸ್ ಮಾಡ್ತಿರೋದು ಓನ್ಲಿ 2 ಇಂಗ್ರೀಡಿಯೆಂಟ್ಸ್. 2 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಬಿಟ್ಟು ನಾನೊಂದು ಹೇರ್ ಸಿರಮ್ನ ಮಾಡ್ತಾ ಇದ್ದೀನಿ. ಬೇಗನೆ ಆಗುತ್ತೆ ಮತ್ತು ತುಂಬ ಈಸಿಯಾಗಿ ಕೂಡ ಮಾಡ್ಕೋಬಹುದು. ಅದಕ್ಕೆ ನಾನು ಯೂಸ್ ಮಾಡ್ತಿರೋದು ರೋಸ್ಮೆರಿ, ಆಮೇಲೆ ಇನ್ನೊಂದು ಬಂದ್ಬಿಟ್ಟು ಲವಂಗ. ಈ 2 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಬಿಟ್ಟು ನಾನೊಂದು ಹೇರ್ ಸಿರಮ್ನ ಮಾಡ್ತಾ ಇದ್ದೀನಿ. ಇದನ್ನು ನಾನು ಜಸ್ಟ್ ಒಂದು 15 ಡೇಸ್ ಬ್ಯಾಕಿಂದ ಯೂಸ್ ಮಾಡ್ತಾ ಇದ್ದೀನಿ. ನಂಗೆ ಒಳ್ಳೆ ಗುಡ್ ರಿಸಲ್ಟ್ ಬಂದಿದೆ, ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ರೋಸ್ಮೆರಿ ಬಗ್ಗೆ ನಾನು ಆಲ್ರೆಡಿ ಓಲ್ಡ್ ವಿಡಿಯೋದಲ್ಲಿ ಹೇಳಿದ್ದೆ. ರೋಸ್ಮೆರಿ ಇಟ್ಸ್ ವೆರಿ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ಸ್. ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ಗೆ ಹೆಲ್ಪ್ ಮಾಡುತ್ತೆ, ಡ್ರೈ ಸ್ಕಾಲ್ಫ್ನ ಅವಾಯ್ಡ್ ಮಾಡುತ್ತೆ, ಇಚ್ಚಿನೆಸ್ನ ಕಡಿಮೆ ಮಾಡುತ್ತೆ, ಡ್ಯಾಂಡ್ರಫ್ನ ಕಡಿಮೆ ಮಾಡುತ್ತೆ. ಈ ಸಿರಮಿಂದ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಆಮೇಲೆ ಫ್ರಿಸ್ ಕಂಟ್ರೋಲ್ ಆಗುತ್ತೆ. ಆಮೇಲೆ ನಂಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ. ಸ್ಪೆಷಲಿ ಈ ವಿಂಟರಲ್ಲಿ ನಿಮ್ಗೆ ಹೇರ್ ಫಾಲ್ ಆಟೋಮೆಟಿಕಲ್ ಜಾಸ್ತಿ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ನಾನೊಂದು ಹೇರ್ ಆಯಿಲ್ ಕೂಡ ಮಾಡಿದ್ದೆ. ಅದ್ರ ಜೊತೆಗೆ ನಾನು ಈ ಹೇರ್ ಸಿರಮ್ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ. ಏನು ತುಂಬ ಕಾಸ್ಟ್ಲಿನೂ ಅಲ್ಲ. ನಾವೀಗೆಲ್ಲ ಹೇರ್ ಸಿರಮ್ ತೊಗೊಬೇಕಂದ್ರೆ ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್. ಅದ್ರ ಬದಲಿಗೆ ನಾವು ಈ ರೋಸ್ಮೆರಿನ ಐ ಥಿಂಕ್ 150 ರೂಪೀಸಲ್ಲಿ ಸಿಗುತ್ತೆ. ಅದು ತುಂಬ ದಿನ ಇಟ್ಕೋಬೋದು. ಇದು ಡ್ರೈ ಲೀವ್ಸು. ಆಮೇಲೆ ನೀವು ತುಂಬ ಸಲ ಇದನ್ನು ಯೂಸ್ ಮಾಡ್ಬೋದು. ಪ್ರತಿ ಸಲ ಹೇರ್ ಆಯಿಲ್ ಮಾಡ್ಕೊಂಡಾಗ್ಲೂ ಮತ್ತು ಪ್ರತಿ ಸಲ ಸೀರಮ್ ಮಾಡ್ಕೊಂಡಾಗ್ಲೂ ನಿಮಗೆ ಇದೇನಿಲ್ಲ ಅಂದರೆ ಒಂದು 10 ಟೈಮ್ಸ್ ಯೂಸ್ ಮಾಡ್ಬೋದು. 150 ರೂಪೀಸ್ಗೆ ನೀವು 10 ಟೈಮ್ಸ್ ಯೂಸ್ ಮಾಡ್ಬೋದು ಅಂದರೆ ಇಟ್ ಈಸ್ ಗುಡ್ ಓನ್ಲಿನೇ. ಫ್ರೆಶ್ ಲೀವ್ ಸಿಕ್ಕಿದ್ರೆ ತೊಗೊಳ್ಳಿ, ಬಟ್ ಫ್ರೆಶ್ ಲೀವ್ ಸಿಗೋದು ಕಷ್ಟ, ಅಮೆಝಾನಲ್ಲೂ ಸಿಗಲ್ಲ. ಸೊ ಇವಾಗ ನಾನು ಸೀರಮ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ನಾನು ಈ ಚಿಕ್ಕ ಕಪ್ಪಲ್ಲಿ ನೀರನ್ನ ತೊಗೊತಾ ಇದ್ದೀನಿ. ಮತ್ತು ನೀರನ್ನ ಫಿಲ್ಟರ್ ವಾಟರ್ನೇ ತೊಗೊಳ್ಳಿ, ಬಿಕಾಸ್ ನೀವು ಹೇರಿಗೆ ಅಪ್ಲೈ ಮಾಡೋದಲ್ವ. ನಾರ್ಮಲ್ ವಾಟರ್ಗಿಂತ ಬೆಟರ್ ಫಿಲ್ಟರ್ ವಾಟರ್ನ ಯೂಸ್ ಮಾಡಿ. ಆಮೇಲೆ ಈ ಸಿರಮ್ನ ನಾನು ಯಾಕೆ ಇಷ್ಟು ಕಡಿಮೆ ಮಾಡ್ತಾ ಇದ್ದೀನಿ ಅಂದರೆ ಇದನ್ನು ಜಾಸ್ತಿ ದಿನ ಸ್ಟೋರ್ ಮಾಡೋಕ್ಕಾಗಲ್ಲ. ಇದನ್ನು 5 to 7 ಡೇಸ್ ಮ್ಯಾಕ್ಸಿಮಮ್ ಸ್ಟೋರ್ ಮಾಡ್ಬೋದು. ಅದಕ್ಕೋಸ್ಕರ ನಾನು ಸ್ವಲ್ಪನೇ ಮಾಡ್ತಾ ಇದ್ದೀನಿ. ಹಾಗೆ ರೋಸ್ಮೆರಿ ಲೀವ್ಸು ಅಷ್ಟೇ ನಾನು 2 to 3 ಸ್ಪೂನ್ ತೊಗೊಂಡಿದ್ದೀನಿ. ಒಂದು ಲವಂಗ ಒಂದು 5 to 7 ತೊಗೊಂಡಿದ್ದೀನಿ. ತುಂಬ ಕ್ವಾಂಟಿಟಿಯಲ್ಲಿ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಭಾಳ ದಿನ ಇಟ್ಕೊಳಕ್ಕಾಗಲ್ಲ. ಈವನ್ ನೀವು ಫ್ರಿಜ್ಜಲ್ಲಿ ಇಡ್ತೀನಿ ಅಂದರೆ ಒಂದು ಮ್ಯಾಕ್ಸಿಮಮ್ 15 ಡೇಸ್ ಇಟ್ಕೊಬೋದು. ಅದಕ್ಕಿಂತ ಜಾಸ್ತಿ ಇಟ್ಕೊಳಕ್ಕೆ ಹೋಗ್ಬಿಡಿ, ಫಂಗಸ್ ಬರುತ್ತೆ ಮತ್ತು ಸ್ಮೆಲ್ ಬರುತ್ತೆ. ಸೊ ನೀವು ಆಚೆ ಕಡೆ ಇಡ್ತೀನಿ ಅಂದರೆ ಒಂದು ಮ್ಯಾಕ್ಸಿಮಮ್ 5 to 7 ಡೇಸ್ ಇಡಿ. ಮತ್ತು ಡೈರೆಕ್ಟ್ ಸನ್ಲೈಟ್ ಇರೋ ಕಡೆ ಇಡಬೇಡಿ, ಕೋಲ್ಡ್ ಪ್ಲೇಸಲ್ಲಿ ಇಡಿ. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ಇದನ್ನು ಒಂದು 5 to 7 ಡೇಸ್ ಅಷ್ಟೇ ಇಟ್ಕೋಬಹುದು. ಇವಾಗ ನೀರು ಕುದೀತಾ ಇದೆ. ಸೊ ಈಗ ನೀರಿಗೆ ನಾವು ರೋಸ್ಮೆರಿ ಮತ್ತು ಲವಂಗನ ಹಾಕಿಬಿಟ್ಟು ಒಂದು 2-3 ನಿಮಿಷ ಕುದಿಸ್ಬಿಟ್ಟು ಆಮೇಲೆ ಸ್ಟವ್ನ ಆಫ್ ಮಾಡಿ ಹಾಗೆ ಮುಚ್ಚಿಬಿಟ್ಟು ಇಡಬೇಕು. ಅದಾದಮೇಲೆ ಅದು ತಣ್ಣಗಾದಮೇಲೆ ಅದನ್ನು ಒಂದು ಬಾಟಲ್ಗೆ ಸ್ಟೋರ್ ಮಾಡೋಣ. ಸೊ ಇವಾಗ ಒಂದು 3 to 5 ಮಿನಿಟ್ಸ್ ಚೆನ್ನಾಗಿ ಕುದ್ದಿದೆ. ಇವಾಗ ನಾನು ಆಫ್ ಮಾಡ್ತಾ ಇದ್ದೀನಿ. ಆಫ್ ಮಾಡಿಬಿಟ್ಟು ಇದನ್ನು ನಾವೀಗ ಸೈಡಲ್ಲಿ ಎತ್ತಿಡೋಣ. ಸೈಡಲ್ಲಿ ಇಟ್ಬಿಟ್ಟು ಹಾಗೆ ಲಿಡ್ನ ಕ್ಲೋಸ್ ಮಾಡಿಬಿಡೋಣ. ಇದು ಇವಾಗ ತಣ್ಣಗಾಗಲಿ, ಏನಿಲ್ಲ ಅಂದರೂ ಒಂದು ತಣ್ಣಗಾದ್ಮೇಲೆ ಒಂದು ಬಾಟಲ್ಗೆ ನಾವು ಇದನ್ನ ಸೋಸ್ಕೊಳ್ಳೋಣ. ಇವಾಗ ಇದನ್ನು ಈ ಬಾಟ್ಲಲ್ಲಿ ಸ್ಟೋರ್ ಮಾಡ್ತಾ ಇದ್ದೀನಿ. ಇದು ಚಿಕ್ಕ ಬಾಟ್ಲು, ಯಾಕಂದರೆ ನಾನು ಇದನ್ನು ಜಸ್ಟ್ 5 to 7 ಡೇಸಿಗೆ ಅಷ್ಟೇ ಯೂಸ್ ಮಾಡ್ತೀನಿ ಮ್ಯಾಕ್ಸಿಮಮ್ ಆಫ್. ನಿಮ್ಮ ಹತ್ರ ಯಾವುದು ಸ್ಪ್ರೇ ಬಾಟಲ್ ಇದ್ದರೆ ಸ್ಪ್ರೇ ಬಾಟಲ್ ಯೂಸ್ ಮಾಡಿ. ನಾನು ಆ್ಯಕ್ಚುಲಿ ಈ ಥರ ಬಾಟಲ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಈಸಿ ಆ್ಯಕ್ಚುಲಿ, ಹಿಂಗೆ ತೊಗೊಂಬಿಟ್ಟು ಹೀಗೆ ಅಪ್ಲೈ ಮಾಡೋಕ್ಕೆ. ಇದನ್ನ ಡೈಲಿ ನಾನು 2 ಯೂಸ್ ಮಾಡ್ತೀನಿ, ಬೆಳಗ್ಗೆ ಮತ್ತು ಸಾಯಂಕಾಲ. ನೀವು ಕೂಡ 1 ಟೈಮ್ ಆದರೂ ಯೂಸ್ ಮಾಡ್ಬೋದು, 2 ಟೈಮ್ಸ್ ಆದರೂ ಯೂಸ್ ಮಾಡ್ಬೋದು. ಹೇರ್ಗೂ ಫಸ್ಟ್ ಸ್ಕಾಲ್ಪ್ಗೆ ಅಪ್ಲೈ ಮಾಡಿಬಿಟ್ಟು ಮಸಾಜ್ ಮಾಡಿ ಆಮೇಲೆ ಹೇರ್ ಲೆಂತಿಗೆ ಅಪ್ಲೈ ಮಾಡ್ಕೊಳ್ಳಿ. ತುಂಬ ಎಕ್ಸ್ಪೆನ್ಸಿವ್ ಸೀರಮ್ನೆಲ್ಲ ಬೈ ಮಾಡಿ ಅಪ್ಲೈ ಮಾಡಿ ನಿಮ್ಗೆ ಏನು ರಿಸಲ್ಟ್ ಸಿಗುತ್ತೋ ಅದಕ್ಕಿಂತ ಒಳ್ಳೆ ರಿಸಲ್ಟ್ ಇದರಲ್ಲಿ ಸಿಗುತ್ತೆ. ಟ್ರೈ ಮಾಡಿ ನೋಡಿ. ನಾನು ಜಸ್ಟ್ 15 ಡೇಸಿಂದ ಯೂಸ್ ಮಾಡ್ತಾ ಇದ್ದೀನಿ, ಬಟ್ ನಂಗೆ ತುಂಬಾ ಇಷ್ಟ ಆಗಿದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಏನು ತಗೊಂಡ್ರಿ ಚಿನ್ನಮ್ಮ?